ಸೇವೆ ಮಾಡುವುದೇ ನಮ್ಮ ಟ್ರಸ್ಟ್ನ ಗುರಿ. ಹರಿಚರಣೆ ನೆರಳು ಶಾಡೋ ಚಾರಿಟೇಬಲ್ ಟ್ರಸ್ಟ್ನಿಂದ ಹಳ್ಳಿಕಟ್ಟೆ ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ವಾಟರ್ ಬಾಟಲ್ ವಿತರಣೆ. ನೆರಳು ಶಾಡೋ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಹಳ್ಳಿಕಟ್ಟೆ ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ವಾಟರ್ ಬಾಟಲ್ ವಿತರಿಸಲಾಯಿತು. ಶಾಲಾವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಯಾಗ್, ನೋಟ್ ಪುಸ್ತಕ ವಿತರಿಸಿದ ನೆರಳು ಶಾಡೋ ಚಾರಿಟೇಬಲ್ ಟ್ರಸ್ಟ್ ಹರಿಚರಣ ಮಾತನಾಡಿ, ನಮ್ಮ ಟ್ರಸ್ಟ್ 2021ರಲ್ಲಿ ಆರಂಭವಾಗಿದ್ದು ಅಲ್ಲಿಂದ ಸಮಾಜಮುಖಿ ಸೇವೆ ಕಾರ್ಯಗಳನ್ನು ಮಾಡಿಕೊಂಡು ಬರಲಾಗಿದ್ದು, ಈ ವರ್ಷ ಈ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ವಾಟರ್ ಬಾಟಲ್ ಅನ್ನು ವಿತರಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ನಮ್ಮ ಟ್ರಸ್ಟ್ ವತಿಯಿಂದ ಶಾಲಾ ಶಿಕ್ಷಕರ ಮನವಿಯಂತೆ ಈ ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ನೀರಿನ ಬಾಟಲ್ ಅನ್ನು ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡಲಾಗುತ್ತದೆ ಎಂದರು. ಶಿಕ್ಷಕ ಸಿಎನ್ ಸಂಪತ್ ಕುಮಾರ್ ಮಾತನಾಡಿ, ನೆರಳು ಶಾಡೋ ಚಾರಿಟೇಬಲ್ ಟ್ರಸ್ಟ್ ತಾಲೂಕಿನ ಆಳಿಕಟ್ಟೆ ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ವಾಟರ್ ಬಾಟಲ್ ವಿತರಿಸಿರುವುದು ನಿಜಕ್ಕೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ವಿದ್ಯಾರ್ಥಿಗಳು ಇಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿದ್ರೆ ಟ್ರಸ್ಟ್ನ ಕೊಡುಗೆ ಸಾರ್ಥಕವಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯ ಶಿಕ್ಷಕ ವೀರಭದ್ರ ಸ್ವಾಮಿ ಮಾತನಾಡಿ, ನೆರಳು ಶಾಡೋ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ವಾಟರ್ ಬಾಟಲ್ ವಿತರಿಸುವುದು ತುಂಬಾ ಸಂತೋಷ ಉಂಟು ಮಾಡಿದೆ. ಹಾಗಾಗಿ ಶಾಲಾ ವತಿಯಿಂದ ಟ್ರಸ್ಟ್ ಹರಿಚರಣ್ ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ ಎಂದರು. ಕಾರ್ಯಕ್ರಮದಲ್ಲಿ ವಿಜಯ್, ಉದಯ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ನವೀನ್, ಶಿಕ್ಷಕರಾದ ನಾಗರಾಜು, ಎಸ್ ಶಿವಕುಮಾರ್, ದೈಹಿಕ ಶಿಕ್ಷಕ ಎಂ ನಾಗರಾಜು, ರಾಜೇಶ್, ಕೆ ಮಂಜು, ಮಹದೇವ ನಾಯ್ಕ, ಮಂಜುಳಾ, ಮನೋಜ್ ಕುಮಾರ್, ಗುರುಸ್ವಾಮಿ ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನವೀನ್ ಸರ್ ಹೇಳಿದ್ರು ಈಗ ಎರಡು ಒಂದೇನೆ ಅಂದ್ಬಿಟ್ಟು, ಹಂಗಾಗಿ ಎಲ್ಲರಿಗೂ ಈ ಒಂದು ಗುಣ ಬರೋದಿಲ್ಲ. ಇವತ್ತಿನ ಒಂದು ಸ್ವಾರ್ಥದ ಪ್ರಪಂಚದಲ್ಲಿ ಇರಬೇಕಾದ್ರೆ ನಾವು ಬದುಕಬೇಕು, ನಾವು ಬಾಳಬೇಕು ಅಂತಕ್ಕಂಥ ಒಂದು ಸ್ವಾರ್ಥ ಏನಿದೆ ಆ ಒಂದು ಇದು ಈ ಒಂದು ಪ್ರಸ್ತುತದಲ್ಲಿ ನಡೀತಿದೆ. ಅಂಥ ಒಂದು ಇದರಲ್ಲಿ ಇವರು 21ನೇ ಇಸ್ವಿನಲ್ಲಿ ಇದನ್ನು ಪ್ರಾರಂಭ ಮಾಡಿ ಅವರು ಎಲ್ಲರಿಗೂ ಕೊಡಬೇಕು. ಸ್ವಲ್ಪ ಯಾರು ಸ್ವಲ್ಪ ಹಿಂದುಳಿದಿದ್ದಾರೆ, ಯಾರು ಬಡವರಿದ್ದಾರೆ, ಅಥವಾ ಶುಲ್ಕ ಆಗಿರ್ಬೋದು, ಅಥವಾ ಈ ರೀತಿಯಲ್ಲಿ ಒಂದು ವಸ್ತುಗಳ ರೂಪದಲ್ಲಿ ದಾನ ಮಾಡ್ತಕ್ಕಂಥದ್ದು ಅವರಲ್ಲಿ ಬರ್ತಿದೆಯಲ್ಲ, ಆ ಒಂದು ಗುಣ ಅದು ಎಲ್ಲರಲ್ಲೂ ಬರಲ್ಲ. ಅದು ಏನು ಅದೊಂದು ದೊಡ್ಡ ಗುಣ ಹೇಳಬೇಕು ಅಂತಂದರೆ. ಅವರಿಗೆ ಇದೇ ಥರ ಎಲ್ಲ ಇದು ಶಾಲೆಗಳಿಗೆ ಮಾಡಲಿ, ಅಥವಾ ಇನ್ನೂ ಉಳಿದವ್ರಿಗೂ ಕೂಡ ಮಾಡಲಿ. ಆ ಭಗವಂತ ಅವರಿಗೆ ಇನ್ನೂ ಒಂದು ಹೆಚ್ಚಿನ ಒಂದು ಬೇರೆಯವ್ರಿಗೆ ಅನುಕೂಲತೆ ಮಾಡಿಕೊಡ್ಲಿ ಅಂತ ಒಂದು ಗುಣವನ್ನು ಅವ್ರಿಗೆ ಕೊಡಲಿ, ಆರೋಗ್ಯ ಪಡಲಿ ಅಂತೇಳಿ ನಾನು ಬೇಡ್ತಾ ನಾನು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಹಳ ಒಳ್ಳೆಯ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳು ಸರ್ಕಾರಿ ಹಂತದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತದೆ. ಆದರೆ ಇವತ್ತು ನಮ್ಮ ಗ್ರಾಮಾಂತರ ಭಾಗದಲ್ಲಿರುವಂಥ ಹಳ್ಳಿಕಟ್ಟೆ ಗ್ರಾಮದಲ್ಲಿರುವಂಥ ಗಂಗಾಧರೇಶ್ವರ ಶಾಲೆಯಲ್ಲಿ ನಡೀತಿರುವಂಥದ್ದು ನಿಜವಾಗೂ ಕೂಡ ನಿಮಗೆ ತಂದಂಥ ಸೌಭಾಗ್ಯ ಅಂತ ಅಂದ್ಕೊಳ್ತೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ವೀರೇಂದ್ರ ಸರ್ ಅವರೇ, ಹಾಗೆ ಎಲ್ಲ ಸ್ನೇಹಿತರಾದ ಶಿಕ್ಷಕರಿಂದ ಬಂದವರು. ಬಹುಶಃ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಮತ್ತು ಇಂಥ ಕಾರ್ಯಕ್ರಮದಲ್ಲಿ ಇದ್ಕೊಂಡು ಮಕ್ಕಳಿಗೆ ಒಂದು ವಿಶೇಷವಾಗಿ ಓದಲಿಕ್ಕೆ ಪ್ರೇರಣೆ ನೀಡುವಂಥ ಕೆಲಸಗಳು ಮಾಡ್ತಿದೆಯಲ್ಲ, ಅದು ಎಲ್ಲ ಸಂಘ ಸಂಸ್ಥೆಗಳು ಮಾಡೋದಿಲ್ಲ. ಅದರಲ್ಲಿ ಕೆಲವು ಮಾಡಬೇಕು ಅನ್ನುವಂಥ ನಿಸ್ವಾರ್ಥ ಸೇವೆಯನ್ನು ಇಟ್ಕೊಂಡು ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಪ್ರೀತಿ ಇಟ್ಕೊಂಡು ಬೆಂಗಳೂರಿಂದ ಇಲ್ಲಿ ತನಕ ನಮ್ಮ ಚಾಮರಾಜನಗರದಂಥ ಗಡಿ ಜಿಲ್ಲೆ ಒಳಭಾಗಕ್ಕೆ ಬಂದು ನಮ್ಮ ಮಕ್ಕಳು ಕೂಡ ನಗರದಂಥ ಪ್ರದೇಶಗಳಲ್ಲಿ ಓದುವಂಥ ಮಕ್ಕಳಿಗೆ ಸರಿಸಮನಾಗಿ ಓದಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು, ಅದು ಪುಸ್ತಕ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಅವುಗಳನ್ನು ಒದಗಿಸೋದ್ರ ಮುಖಾಂತರ ಇವತ್ತಿನ ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಮಕ್ಕಳು ಕೂಡ ಆ ಸಮಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಮಕ್ಕಳಿಗೆ ನಮಗೆ ಬೇಕಾದಂಥ ಅವ್ರಿಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗ್ತದೋ ಅಂಥ ಒಂದು ಸೇವೆಯನ್ನು ಮುಖಾಂತರ ಕೊಡುವಂಥ ಕೆಲಸವನ್ನು ಇವತ್ತು ನೆರಳು ಶಾಡೋ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅರುಣ್ ಚರಣ್ ಸರ್ ಓದಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ
ಇವತ್ತು ನಾವು ಎಲ್ಲರೂ ಕೂಡ ಅವ್ರಿಗೆ ನಾವು ಅಭಿನಂದಿಸಬೇಕು. ಇದಕ್ಕೆ ನಿಮ್ಮ ಪ್ರೀತಿಯಾದ ಒಂದು ಜೋರಾದ ಚಪ್ಪಾಳೆಯನ್ನು ನಾವು, ಯಾಕೆಂತ ಹೇಳಿದ್ರೆ ಇವತ್ತಿನ ಜಗತ್ತಿನಲ್ಲಿ, ಇವತ್ತಿನ ದಿನಗಳಲ್ಲಿ ನಮಗೆಲ್ಲವೂ ನಮ್ಮ ಸ್ವಾರ್ಥ ಎಲ್ಲವೂ ನಮಗೇ ಬೇಕು ಅನ್ನುವಂಥ ದಿನಗಳಲ್ಲಿ ನಮ್ಮಿಂದ ಇನ್ನೊಂದಷ್ಟು ಸಹಾಯ ಆಗಬೇಕು ಅನ್ನುವಂಥ ಮನಸ್ಥಿತಿ ಅದಲ್ಲ, ಅಂಥ ಕೆಲಸಗಳು ಕೆಲವೇ ವ್ಯಕ್ತಿಗಳಲ್ಲಿ, ಕೆಲವೇ ಸಂಘ ಸಂಸ್ಥೆಗಳಲ್ಲಿ ಇರುವಂಥದ್ದು. ಅಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ನೀವು ಮಕ್ಕಳು ಒಂದು ಮಾತು ನಿಮಗೆಲ್ಲ ಗೊತ್ತಿರಬೇಕು, ವಿದ್ಯೆಯು ಸಾಧಕನೇ ಸೊತ್ತು ಹೊರತು ಸೋಮಾರಿಯ ಸೊತ್ತಲ್ಲ ಅಂತೇಳಿ. ನೀವೆಲ್ಲ ಸಾಧಕರು. ಈ ಎಲ್ಲವನ್ನ ಬಳಸ್ಕೊಂಡು ಈ ಸಮಾಜಮುಖಿಯಾದಂಥ ಕೆಲಸಗಳ ಜೊತೆಯಲ್ಲೇ ನಿಮ್ಮ ಓದನ್ನು ಇನ್ನೂ ಚೆನ್ನಾಗಿ ಓದೋದ್ರ ಮುಖಾಂತರ ಸಂಸ್ಥೆಗೆ, ಈ ಊರಿಗೆ ಹೆಸರನ್ನು ನೀವು ತಂದುಕೊಡಬೇಕು. ಯಾಕೆಂತ ಹೇಳಿದ್ರೆ ಈ ಎಲ್ಲ ಶಾಲೆಗಳಲ್ಲೂ ಕೂಡ ಸೌಕರ್ಯಗಳಿದೆ, ಆದರೆ ಅವುಗಳನ್ನು ಬಳಸ್ಕೊಂಡು ಓದುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ನಿಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಎಲ್ಲ ಶಿಕ್ಷಕರಿಂದ ನಿಮ್ಮ ಕೈ ಜೋಡಿಸಿದ್ದಾರೆ. ನಾವೇನು ಮಾಡಬೇಕು, ಅವರು ಮಾಡುವಂಥ ಕೆಲಸಗಳಿಗೆ ಕೈ ಜೋಡಿಸಬೇಕು. ನನ್ನ ಕೆಲಸ ಏನು, ಓದಬೇಕು. ಓದುವ ಅನ್ನುವಂಥದ್ರ ಜೊತೆಯಲ್ಲಿ ಕೂಡ ಬೇಕಾಗಿರುವಂಥ ಎಲ್ಲ ಪರಿಕರಗಳನ್ನು ಒದಗಿಸ್ಕೊಡ್ಬೇಕು. ಕೆಲವೊಂದು ಮನೆ ಕಡೆಗಳಲ್ಲಿ ಅದು ವ್ಯವಸ್ಥೆಗಳು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಕೂಡ ಇದೆ ಅನ್ನುವಂಥದ್ದು ನಾವು ಹೇಳೋಕ್ಕಾಗೋದಿಲ್ಲ. ಒಂದು ಬ್ಯಾಗ್ ತಗೊಳ್ಳಿಕ್ಕೂ ಕಷ್ಟ ಆಗ್ಬೋದು, ಒಂದು ನೋಟ್ ತಗೊಳ್ಳೋಕ್ಕೂ ಕಷ್ಟ ಆಗ್ಬೋದು, ಒಂದು ಸ್ಕೂಲಿನ ಶುಲ್ಕವನ್ನು ಕಟ್ಟಲಿಕ್ಕೂ ಕೂಡ ಕಷ್ಟ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಇಂಥ ಎಲ್ಲವನ್ನು ಕೂಡ ಒದಗಿಸ್ಲಿಕ್ಕೆ ಇವತ್ತು ಗಂಗಾದೇಶ್ವರ ಶಾಲೆಯ ಶಿವಕುಮಾರ್ ಸರ್ ಅವರು ಸ್ನೇಹಿತರ ಜೊತೆಗೂಡಿ ಒಡನಾಟವನ್ನು ಇಟ್ಕೊಂಡು ನನ್ನ ಶಾಲೆಗೆ ಇದನ್ನು ಸಲ್ಲಬೇಕು ಅನ್ನುವಂಥ ಒಂದು ಮನವಿಗೆ ಸ್ಪಂದಿಸಿ ಇಲ್ಲಿಗೆ ಬಂದು ಈ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾ ಇದ್ದಾರಲ್ಲ, ನಿಜವಾಗಿಯೂ ಕೂಡ ನಾನು ಇದಕ್ಕೆ ಅವರಿಗೆ ವೈಯಕ್ತಿಕವಾಗಿ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಲ್ಲಿಕೆಗೆ ನಿಮಗೆ ಸದುಪಯೋಗ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳೇ ನೀವು ಚೆನ್ನಾಗಿ ಓದಬೇಕು. ಇಲ್ಲಿ ಹೈಸ್ಕೂಲ್ ಮಕ್ಕಳಾಗಿರೋದ್ರಿಂದ ಇಂಥ ಎಲ್ಲ ವ್ಯವಸ್ಥೆಗಳನ್ನು ಒಬ್ಬರಲ್ಲ ಒಬ್ಬರು ಸರ್ಗಳು ನಿಮಗೆ ಒದಗಿಸ್ಕೊಡ್ತಾರೆ. ಒಬ್ಬರಲ್ಲ ಒಬ್ರು ಇರ್ತಾರೆ ಮಾಡುವಂಥ ಇಂಥ ದಾನಿಗಳಿರ್ತಾರೆ. ಅವನ್ನೆಲ್ಲ ನಾವು ಸದುಪಯೋಗನ ಪಡಿಸ್ಕೊಂಡು ಓದೋದ್ರ ಮುಖಾಂತರ ಒಳ್ಳೆ ಅಂಕವನ್ನು ತೊಡ್ಕೊಂಡು ಈ ಸಮಾಜದ ಮುಖ್ಯ ವಾಹಿನಿಗೆ ನಾವು ಬರಬೇಕಾಗ್ತದೆ. ನಮ್ಮ ನಿಜವಾದಂಥ ಸ್ವತ್ತು ಏನು ಅಂತ ಹೇಳಿದ್ರೆ ಶಿಕ್ಷಣ. ಆ ಶಿಕ್ಷಣವನ್ನು ನಿಮ್ದಾಗಿಸ್ಕೊಂಡ್ರೆ ಈ ಸಮಾಜದಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲವೂ ಕೂಡ ನಿಮಗೆ ಲಭ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಒಳಭಾಗದಲ್ಲಿ ಏನು ಇರ್ತದೋ ಅವೆಲ್ಲವನ್ನು ಸದುಪಯೋಗ ಪಡಿಸ್ಕೊಂಡು ಈ ಶಾಲೆಗೆ, ಈ ಊರಿಗೆ ಮತ್ತು ಶಿಕ್ಷಕರಿಗೆ ಒಳ್ಳೆ ಹೆಸರು ತರೋದ್ರ ಮುಖಾಂತರ ನೀವೆಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಪ್ರಜ್ವಲಿಸಬೇಕು ಅನ್ನುವಂಥ ವೈಯಕ್ತಿಕ ಮಾತನ್ನು ಹೇಳ್ತಾ ನನ್ನ ಮಾತನ್ನು 2021ರಲ್ಲಿ ನಮ್ಮ ನೆರಳಿ ಶಾಡೋ ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ದೀವಿ. ಮೇನ್ ವರ್ಷಕ್ಕೆ ಒಂದು ಒಳ್ಳೆ ಸ್ಕೂಲು. ಯಾಕೆಂದರೆ ಮೇನ್ ಓದೋ ಮಕ್ಕಳಿಗೆ ನಾವು ಸಪೋರ್ಟ್ ಕೊಟ್ಟರೆ ಮುಂದಕ್ಕೆ ಅವ್ರು ಬೆಳೆದು ಅವರು 1000 ಜನಕ್ಕೆ ಒಳ್ಳೇದು ಮಾಡಬೇಕು. ಅದಕ್ಕೋಸ್ಕರ ಅದೊಂದು ಮೇನ್ ನಮ್ಮದು ಕಾನ್ಸೆಪ್ಟು. ಅವ್ರಿಗೆ ಬೇಕಾಗಿದ್ದಂಥ ಇದು ಮಾಡ್ತಿದ್ವಿ. ಆಮೇಲೆ 2021 ಆದಮೇಲೆ ನಾವು ರೇಷನ್ ಕಿಟ್ಗಳು, ಆಮೇಲೆ ಎಲ್ಲ ಮನೆಗೂ ತಲುಪಿಸ್ತೀವಿ. ಯಾಕಂದ್ರೆ ಅವೆಲ್ಲ ತುಂಬ ತೊಂದರೆಯಲ್ಲಿದ್ರು, ಎಲ್ಲ ಒಂದು ಫ್ಯಾಮಿಲಿಗೆ ಇದಿರಲಿಲ್ಲ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಬಡ ಮಕ್ಕಳಿಗೆ, ಅನಾಥಾಶ್ರಮ ಮಕ್ಕಳಿಗೆ ಬಟ್ಟೆಗಳಾಗಲಿ, ಇಲ್ಲ ಫೀಸ್ ಕಟ್ಟಕ್ಕೆ ಒಂದು ಕಡೆ ತುಂಬ ಫೀಸ್ ಇರಲ್ಲ, ಬುಕ್ ಇರಲ್ಲ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾರೆ. ಅಂಥವ್ರಿಗೆಲ್ಲ ನಾವು ಸಪೋರ್ಟ್ ಕೊಟ್ಕೊಂಡು ಎವ್ರಿ ಇಯರ್ ಸೆಲೆಕ್ಟ್ ಮಾಡ್ತೀವಿ. ಈ ಥರ ನಮ್ಮ ಸ್ನೇಹಿತರು ಹೇಳಿದ್ರು, ಇದು ಆ್ಯಕ್ಚುಲಿ ನಮ್ಮ ಕ್ಲಾಸ್ಮೇಟ್ ಕೂಡ ಅವರು ಚಿಕ್ಕ ವಯಸ್ಸಿಂದ ನಗರದಲ್ಲಿ ಅವರಿಂದ ನಮ್ಮ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಇದು 3 ಇದಿದೆ ಸ್ಕೂಲ್, ಏಡೆಡ್ ಸ್ಕೂಲು. ನಮ್ಗೆ ಬೇಕು ಅಂತ ಹೇಳಿದಾಗ ಇಮ್ಮಿಡಿಯೇಟ್ ನಾನು ಅಪ್ರೂವ್ ಕೊಟ್ಟು ನಾವು ರೆಡಿ ಮಾಡಿ ತಂದಿದ್ದೀವಿ. ದಯವಿಟ್ಟು ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ, ಚೆನ್ನಾಗಿ ಇದು ಮಾಡಿ ಸಾಕು ಅಷ್ಟೇ. ಥ್ಯಾಂಕ್ ಯು.